ಅಣ್ಣ ಒಂದ್ ನಿಮಿಷ ನಿಂತ್ಕೊಳ್ಳಿ, ಹೆಲ್ಮೆಟ್ ತಗೊಳ್ಳಿ. ಪುಟ್ಟ ನಂಗೆ ಹೆಲ್ಮೆಟ್ ನ ಅವಶ್ಯಕತೆ ಇಲ್ಲಮ್ಮ ನಂಗೆ. ಅಣ್ಣ ಹೆಲ್ಮೆಟ್ ತಗೊಳ್ಳಿ, ಅಲ್ಲಿ ಮುಂದೆ ಟ್ರಾಫಿಕ್ ಪೊಲೀಸ್ ಇದಾರೆ, ಇಲ್ಲ ಅಂದ್ರೆ ನಿಮಗ್ ಫೈನ್ ಆಗ್ತಾರ ನೋಡೋಣ. ಏನ್ ಸುಳ್ಳು ಹೇಳ್ತೀಯ? ಚಿಕ್ಕ ವಯಸ್ಸಿನಲ್ಲಿ ಮುಂದೆ ಟ್ರಾಫಿಕ್ ಪೊಲೀಸರು ಇರ್ತಾರಾ? ಹಾ ಅಣ್ಣ, ನಿಜವಾಗ್ಲೂ ಮುಂದೆ ಟ್ರಾಫಿಕ್ ಪೊಲೀಸ್ ಇದ್ದಾರೆ. ಅಣ್ಣ ನಂಗ್ ದುಡ್ಡು ಬೇಡ, ಫ್ರೀ ಆಗಿ ತಗೊಂಡೋಗಿ. ದುಡ್ಡೇನಿಲ್ವಲ್ಲ ಪುಟ್ಟ, ಫ್ರೀ ಅಲ್ವಾ? ಆಗಿದ್ರೆ ಕೊಡು. ಆ ಹುಡುಗಿ ಹೇಳಿದಳು ಪೊಲೀಸರಿದ್ದಾರಂತ, ಇಲ್ಲಿದ್ರೆ ಯಾರು ಇಲ್ವಲ್ಲ. ಯಾಕೆ ಈ ಹುಡುಗಿ ಸುಳ್ಳು ಹೇಳಿದಳು? ಹೋಗಿ ಕೇಳೋಣ. ಅಣ್ಣ ಏನಾಯ್ತು? ಯಾಕೆ ಸುಳ್ಳು ಹೇಳಿದೆಯಾ? ಟ್ರಾಫಿಕ್ ಪೊಲೀಸ್ ಇದಾರೆ ಅಂತೇಳಿ ಫ್ರೀ ಹೆಲ್ಮೆಟ್ ಯಾಕೆ ಕೊಟ್ಟೆ ಹೇಳು? ಅಣ್ಣ ನಾನು ನಿನ್ಗೆ ನಿಜವಾಗ್ಲೂ ಸುಳ್ಳು ಹೇಳಿದೆ. ಯಾಕೆ ಸುಳ್ಳು ಹೇಳಿದೆಯಾ ನಂಗೆ? ಡಾಕ್ಟರ್ ಹೇಳಿದ್ರು ಹೆಲ್ಮೆಟ್ ಇದ್ರೆ ನಮ್ಮ ಅಣ್ಣ ಬದುಕ್ತಿದ್ನಂತೆ. ಆದ್ರೆ ನಮ್ಮ ಅಣ್ಣ ಹೆಲ್ಮೆಟ್ ಹಾಕೊಂಡು ಹೋಗ್ಲಿಲ್ಲ, ಅದಕ್ಕೆ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗಿ ಸತ್ತೋದ. ಈ ವಿಡಿಯೋ ಮಾಡಿದ ಉದ್ದೇಶ ಏನಂದ್ರೆ, ಮನೆಯಲ್ಲಿ ತಂದೆ ತಾಯಿ ನಿಮಗಾಗಿ ಕಾಯ್ತಿರ್ತಾರೆ, ಅದಕ್ಕಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ. ನಾ ಹೇಳಿದ್ದು ಸರಿನಾ ತಪ್ಪಾ ಅಂತ ಕಮೆಂಟ್ ಹಾಕಿ.